ನಟ ದರ್ಶನ್ ಅವರ ಕಾರ್ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಗೆಳೆಯ ಸೃಜನ್ ಲೋಕೇಶ್ ಮಾತಾಡ್ತಿದ್ದಾರೆ. ಬನ್ನಿ ಕೇಳಿ. ನಾನು ಇರಲಿಲ್ಲ ಅಲ್ಲಿ. ಇಲ್ಲ ಯಾಕಂದ್ರೆ ಇವಾಗ ನೋಡಿ ನಿನ್ನೆ ಆಗಿರೋದು ಅವ್ರಿಗೆ ಸರ್ಜರಿ. ಸೊ ಹಾಗಾಗಿ ಇವತ್ತು ನಾವು ಏನೇ ಮಾತಾಡಿದ್ರು ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ಏನೂ ಇಲ್ಲ. ನಾವು ಆಶಿಸ್ತಾ ಇರೋದೇನು ಅಂದರೆ ಈ ಶುಡ್ ರಿಕವರ್ ವೆಲ್. ಲಕ್ಕಿಲಿ ನಿನ್ನೆ ಇದ್ದಂಥ ಒಂದು ಸಿಚುವೇಶನ್ಗೂ ಇವತ್ತಿಗೂ ಅವರ ಒಂದು ಪೇಯ್ನ್ ಏನಿದೆ, ಪೇಯ್ನ್ ಆಗಿ ಆಪರೇಷನ್ ಮಾಡಿದ ಪೇಯ್ನು ತುಂಬ ಕಮ್ಮಿ ಆಗಿದೆ. ಈಸ್ ಲುಕಿಂಗ್ ಫೈನ್. ಆ್ಯಂಡ್ ಈವನ್ ಪ್ರಜ್ವಲ್ ಅವರು ಇವಾಗ ಡಿಸ್ಚಾರ್ಜ್ ಆಗ್ತಿರೋದು ಇಟ್ಸ್ ಗುಡ್ ಸೈನ್. ಇವರು ನಮ್ಮ ದೇವರಾಜ್ ಅವರು ಕೂಡ ಡಿಸ್ಚಾರ್ಜ್ ಆಗ್ತಾರೆ. ಸೊ ದೇ ವಿಲ್ ರಿಕವರ್ ವೆಲ್. ಪಾರ್ಟಿ ಅಂತ ಹೇಳಿದ್ರೆ ಏನು ಪಾರ್ಟಿ? ಬರ್ಡೇ ಪಾರ್ಟಿ ಅವರು ಚೆನ್ನಾಗಿದ್ದಾರೆ. ಅವರು ಈಸ್ ಆಲ್ಸೋ ರೆಸ್ಪಾಂಡಿಂಗ್ ವೆಲ್. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಈಗ ಮಾತಾಡ್ಕೊಂಡು ಬಂದ್ವಿ. ದೇ ಆರ್ ಫೈನ್. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಹೇಳಿ ಏನು ಹೇಳಿ. ಆಕ್ಚುಲಿ ದರ್ಶನ್ ಡ್ರೈವರ್ ಬಂದು ಲಕ್ಷ್ಮಣ್ ಅಂತ. ಅವತ್ತೇನಾಯ್ತು ಅಂತಂದ್ರೆ ನಾನೇ ಇದ್ದೆ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ. ನೈಟ್ ಶೂಟಿಂಗ್ ಇತ್ತು. ನೈಟ್ ಇದ್ದಿದ್ರೆ ಈ ಇನ್ಸಿಡೆಂಟ್ ಆಯ್ತಾ ಇರಲಿ. ಅದು ದೇವ್ರಿಗೆ ಬಲ್ಲಿದ್ದು ಅದು. ಬಟ್ ನೈಟ್ ಶೂಟಿಂಗ್ ಕ್ಯಾನ್ಸಲ್ ಆಯಿತು. 9 ಗಂಟೆಗೆ ದೇವೇಗೌಡರು ಬಂದಿದ್ದರಿಂದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಮ್ಮದು ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು. ಆ ಕ್ಯಾನ್ಸಲ್ ಮಾಡಾದ್ಮೇಲೆ ಎಲ್ಲ ನಾವು ನೆಕ್ಸ್ಟ್ ವಿ ಸ್ಟಾರ್ಟೆಡ್ ಟು ಗೋ ಟು ಬ್ಯಾಂಗ್ಳೂರ್. ಎಲ್ಲರನ್ನೂ ಕಳಿಸ್ಬಿಟ್ಟು ದರ್ಶನ್ ಅವರ ಸ್ನೇಹಿತರದ್ದು ಬರ್ತ್ಡೇ ಪಾರ್ಟಿ ಇರೋದ್ರಿಂದ ಅಲ್ಲಿ ಒಂದು ಹೋಗಿದ್ದು ಬರ್ತೀನಿ ಅಂದರು. ಇವರು ನಮ್ಮ ಲಕ್ಷ್ಮಣ್ ಓಡಿಸ್ಬೇಕಾಗಿತ್ತು. ಜಾಸ್ತಿ ಜನ ಇರೋದ್ರಿಂದ ದೇವರಾಜು, ಪ್ರಜ್ವಲ್ಲು, ಆಮೇಲೆ ಇವ್ರ ಸ್ನೇಹಿತರೆಲ್ಲ ಇರೋದ್ರಿಂದ ಅವನು ರಾಯ್ ನಾನು ಓಡಿಸ್ತೀನಿ, ಡ್ರೈವರ್ ಬೇಡ, ಒಂದು ಸೀಟ್ ಕಮ್ಮಿ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹಿಂಗೆ ಆಯ್ತು ಅಷ್ಟೇ. ಬರ್ಬೇಕಾದ್ರೆ ಡ್ರೈವರ್ ಅಲ್ಲ, ಅವರು ಸ್ನೇಹಿತರೆ, ಫ್ರೆಂಡ್, ಹಳೇ ಸ್ನೇಹಿತರು. ಈಗ ಟೋಟಲಿ ಈಸ್ ಹೆಲ್ತಿ. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಅವರು ಚೆನ್ನಾಗಿದ್ದಾರೆ. ಅವ್ರಿಗೂ ಆಪರೇಷನ್ ಆಗಿದೆ. ಅವರು ಚೆನ್ನಾಗಿದ್ದಾರೆ. ಅವ್ರಿಗೆ ಇಲ್ಲಿ ರಿಸ್ಕು ಕಟ್ ಆಗಿದ್ದು. ಇಟ್ ಟೇಕ್ಸ್ 45 ಡೇಸ್. ಥ್ಯಾಂಕ್ ಯು. ಈಗಷ್ಟೇ ಸೃಜನ್ ಲೋಕೇಶ್ ಅವರು ಕೂಡ ಮಾತನಾಡಿದ್ರು. ಇನ್ನು ಘಟನೆ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಶೂಟಿಂಗ್ ಇತ್ತು ರಾತ್ರಿ, ಬಟ್ ಆ ಶೂಟಿಂಗ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ದೇವರಾಜ್ ಅವರ ಬರ್ಡೇ ಪಾರ್ಟಿ ನಡೀತಾ ಇದ್ದರಿಂದ ಬರ್ಡೇ ಪಾರ್ಟಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರುವಂಥ ಟೈಮಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿದೆ. ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್, ಬಟ್ ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಅಲ್ಲಿರಲಿಲ್ಲ. ದರ್ಶನ್ ಅವರ ಸ್ನೇಹಿತ ಆಂಟನಿ ಅವರೇ ಕಾರ್ ಓಡಿಸೋದ್ರಿಂದಾಗಿ ಈ ಒಂದು ಘಟನೆ ಆಗಿದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಿ ನಾಳೆ ನಾಡಿದ್ರಲ್ಲಿ ದರ್ಶನ್ ಅವ್ರನ್ನ ಕೂಡ ಡಿಸ್ಚಾರ್ಜ್ ನಾಳೆ ಮಾಡ್ತಾರೆ. ದೇವರಾಜ್ ಸರ್ನ ಯಾವಾಗ ಈಗ ಮೋಸ್ಟ್ಲಿ ಇವತ್ತು ಸಂಜೆ ಅಥವಾ ನಾಳೆ. ಇಲ್ಲ ನಾವು ಪ್ರಜ್ವಲ್ ಜೊತೆನೇನಾ? ಸೊ ಅದಕ್ಕೆ ಪ್ರಜ್ವಲ್ ಅಂಡ್ ದೇವರಾಜ್ ಈಗ ಡಿಸ್ಚಾರ್ಜ್ ಆಗ್ತಾರೆ. ನಾಳೆ ದರ್ಶನ್ ಸರ್. ಈಗ ದರ್ಶನ್ ಸರ್ ಜೊತೆ ಮಾತಾಡಿದ್ರೆ ಪೇನ್ ಹೇಗಿದೆ ಏನಂತಂದು ಏನು ಅಂದರೆ ಅವ್ರಿಗೆ ರಿಕವರಿ ಸ್ಟೇಜಲ್ಲಿರೋದು. ಸೊ ಹಾಗಾಗಿ ನಾವು ಹೋಗಿ ಚೆನ್ನಾಗಿದ್ದೀರ ಅಂತ ನೋಡ್ಕೊಂಡು ಬಂದಾಗ ಅವ್ರಿಗೊಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಈಸ್ ರಿಲ್ಯಾಕ್ಸ್ಡ್. ಸೊ ಹಾಗಾಗಿ ಬೇರೆ ಏನೂ ಇರಲಿಲ್ಲ. ಈಸ್ ರಿಲ್ಯಾಕ್ಸಿಂಗ್ ವೆಲ್. ಚೆನ್ನಾಗಿ ಆಗ್ತಾ ಇದ್ದಾರೆ. ಆ್ಯಂಡ್ ಡಾಕ್ಟರ್ ಆಲ್ಸೋ ಸೆಡ್ ಈಸ್ ರೆಸ್ಪಾಂಡಿಂಗ್. ಟ್ರೀಟ್ಮೆಂಟ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಸೊ ಈ ಶುಡ್ ಬಿ ಫೈನ್. ಸರ್ ಒಂದು ಮಾತು ಏನಂತ ಹೇಳಿದ್ರೆ ಇನ್ಸಿಡೆಂಟ್ಗೆ ಮುಂಚಿತವಾಗಿ ಒಂದು ಗೆಟ್ ಟುಗೆದರ್ ಒಂದು ಪಾರ್ಟಿ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ರೆ ಆ್ಯಕ್ಚುಲಿ ನೀವು ಹೊರಟೋಗಿದ್ದೀರಿ ಫ್ರೆಂಡ್ಸ್. ನಾನು ಬೆಂಗಳೂರು ಆಲ್ಮೋಸ್ಟ್ ನಾನು ಕೆಂಗೇರಿ ರೀಚ್ ಆಗಿ ಮನೆಗೆ ರೀಚ್ ಆಗಬೇಕಾಗಿತ್ತು. ಫೋನ್ ಬಂದಿದ್ದು ಆಕ್ಸಿಡೆಂಟ್ ಆಗಿದೆ ಅಂತ ವಾಪಸ್ ಬಂದೆ. ಓಕೆ, ಇನ್ಸಿಡೆಂಟ್ ಬಗ್ಗೆ ಏನಾದ್ರು ಹೇಳ್ಕೊಂಡು? ನಾನು ಇರಲಿಲ್ಲ ಅಲ್ಲಿ. ಇಲ್ಲ ಯಾಕಂದ್ರೆ ಇವಾಗ ನೋಡಿ ನಿನ್ನೆ ಆಗಿರೋದು ಅವ್ರಿಗೆ ಸರ್ಜರಿ. ಸೊ ಹಾಗಾಗಿ ಇವತ್ತು ನಾವು ಏನೇ ಮಾತಾಡಿದ್ರು ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ಏನೂ ಇಲ್ಲ. ನಾವು ಆಶಿಸ್ತಾ ಇರೋದೇನು ಅಂದರೆ ಈ ಶುಡ್ ರಿಕವರ್ ವೆಲ್. ಲಕ್ಕಿಲಿ ನಿನ್ನೆ ಇದ್ದಂಥ ಒಂದು ಸಿಚುವೇಶನ್ಗೂ ಇವತ್ತಿಗೂ ಅವರ ಒಂದು ಪೇಯ್ನ್ ಏನಿದೆ, ಪೇಯ್ನ್ ಆಗಿ ಆಪರೇಷನ್ ಮಾಡಿದ ಪೇಯ್ನು ತುಂಬ ಕಮ್ಮಿ ಆಗಿದೆ. ಈಸ್ ಲುಕಿಂಗ್ ಫೈನ್. ಆ್ಯಂಡ್ ಈವನ್ ಪ್ರಜ್ವಲ್ ಅವರು ಇವಾಗ ಡಿಸ್ಚಾರ್ಜ್ ಆಗ್ತಿರೋದು ಇಟ್ಸ್ ಗುಡ್ ಸೈನ್. ಇವರು ನಮ್ಮ ದೇವರಾಜ್ ಅವರು ಕೂಡ ಡಿಸ್ಚಾರ್ಜ್ ಆಗ್ತಾರೆ. ಸೊ ದೇ ವಿಲ್ ರಿಕವರ್ ವೆಲ್. ಪಾರ್ಟಿ ಅಂತ ಹೇಳಿದ್ರೆ ಏನು ಪಾರ್ಟಿ? ಬರ್ಡೇ ಪಾರ್ಟಿ. ಸೃಜನ್ ಲೋಕೇಶ್ ಅವರು ಕೂಡ ಘಟನೆ ಬಗ್ಗೆ ಮಾತನಾಡಿದ್ರು. ದರ್ಶನ್ ಅವರಿಗೆ ಆರಾಮಾಗಿದ್ದಾರೆ. ನಿನ್ನೆಯಷ್ಟೇ ಅವರಿಗೆ ಸರ್ಜರಿ ಆಗಿದೆ. ಆ ಒಂದು ಪೇನ್ ಏನಿತ್ತು ಅದು ಇವತ್ತು ಕಡಿಮೆ ಆಗಿದೆ. ಇನ್ನೊಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಈಗ ಈ ಘಟನೆ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅನುಮಾನ ಬರೋ ರೀತಿಯಲ್ಲೇ ನಡ್ಕೊಂಡಿರುವಂಥದ್ದು. ಹಾಗಾಗಿ ಪೊಲೀಸರಿಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬಟ್ ಪೊಲೀಸರು ಯಾವ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡುತ್ತಾ ಇದ್ದಾರೆ, ಯಾಕಂದರೆ CCTV ಪರಿಶೀಲನೆ ಇನ್ನೂ ಕೂಡ ಆಗಿಲ್ವಾ ಅನ್ನುವಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಪಬ್ನಲ್ಲಿ CCTV ಇದ್ರೂ ಕೂಡ ಪೊಲೀಸರು ಯಾಕೆ ಪರಿಶೀಲನೆ ಮಾಡಿಲ್ಲ ಅನ್ನುವಂಥ ಒಂದು ಅನುಮಾನ
ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದರೆ ಆಂಟೋನಿ ಅವರ ಒಂದು ಅಜಾಗರೂಕತೆಯ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆಂಟೋನಿ ಅವರು ಡ್ರೈವ್ ಮಾಡ್ತಾ ಇದ್ರೆ, ಯಾರು ಡ್ರೈವ್ ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸೊ ದರ್ಶನ್ ಅವರ ಕಾರ್ ಆಕ್ಸಿಡೆಂಟ್ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಕನ್ಫ್ಯೂಷನ್ಸ್ ಹಾಗೆ ಮುಂದುವರೆದಿರುವಂಥದ್ದು, ಕನ್ಫ್ಯೂಷನ್ ಬರೋ ರೀತಿಯಲ್ಲಿಯೇ ಅವರು ಕೂಡ ನಡ್ಕೊಂಡಿರುವಂಥದ್ದು. ಸೊ ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಕೂಡ ಪೊಲೀಸರು ಯಾಕೆ ಈ ಒಂದು ಘಟನೆಯಲ್ಲಿ ಗಾಯಗೊಳಗಾದವರ ದರ್ಶನ್ ಆಗಿರಬಹುದು, ಪ್ರಜ್ವಲ್ ದೇವರಾಜ್ ಅವರು ಯಾರುಗಳೊಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ, ಮತ್ತೊಂದು ಕಡೆ CCTV ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಘಟನೆಯನ್ನ ನೋಡೋದಾದ್ರೆ ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೇಳ್ತೀರಿ? ನೋಡಿ, ಈ ಅಪರಾಧಗಳನ್ನ ಕಾನೂನು 2 ಮೇಜರ್ ಗ್ರೂಪ್ಸ್ ಆಗಿ ವಿಂಗಡಿಸಿದೆ. ರಾಜ್ಯದ ವಿರುದ್ಧದ ಅಪರಾಧಗಳು, ವ್ಯಕ್ತಿಯ ವಿರುದ್ಧದ ಅಪರಾಧಗಳು ಅಂತ. ಸೊ ಈ ಘೋರವಾದಂತ ಅಪರಾಧಗಳು, ಮರ್ಡರ್, ರೇಪು, ಕಳ್ತನ, ಅಪಹರಣ, ಇಂಥವ್ರದ್ದೆಲ್ಲ ರಾಜ್ಯದ ವಿರುದ್ಧದ ಅಪರಾಧಗಳು. ಅದರಲ್ಲಿ ಕೇವಲ ಕಂಪ್ಲೇಂಟ್ ಮಾತ್ರ ಅಲ್ಲ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇನ್ಫಾರ್ಮೇಶನ್ ಏನೇನಿರುತ್ತೋ ಅದರಲ್ಲೆಲ್ಲ ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ಸ್ ಆಗ್ತದೆ. ಕಂಪ್ಲೇಂಟ್ ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಆದ್ರೆ ಈ ವ್ಯಕ್ತಿ ವಿರುದ್ಧ ಆಗ್ತಕ್ಕಂಥ ಅಪರಾಧಗಳು, ರಸ್ತೆ ಅಪರಾಧಗಳಾಗ್ಬೋದು, ಇನ್ಯಾವುದೋ ಸಣ್ಣ ಸಣ್ಣ ಅಪರಾಧಗಳು, ಮಾನಹಾನಿಗಳು, ಈ ತರದ್ದೆಲ್ಲ ಪೊಲೀಸ್ ವಿಲ್ ಹ್ಯಾವ್ ಟು ಗೋ ಬೈ ದ ಫಸ್ಟ್ ಇನ್ಫಾರ್ಮೇಶನ್. ಅಂದ್ರೆ ಅವ್ರ ಮುಂದೆ ಏನು ಫಿರ್ಯಾದಿರ್ತದೋ, ಏನು ಇನ್ಫಾರ್ಮೇಶನ್ ವರ್ತಮಾನ ಇರ್ತದೋ, ಆ ವರ್ತಮಾನದ ಪ್ರಕಾರ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ಯಾರು ಡ್ರೈವ್ ಮಾಡ್ತಾ ಇದ್ರು, ಕಂಪ್ಲೇಂಟ್ ಕೊಟ್ಟಿರೋ ಸತ್ಯನ, ಕಂಪ್ಲೇಂಟ್ ಸುಳ್ಳಾಗಿ ಕೊಟ್ಟಿದ್ದಾರೆ, ಇವುಗಳನ್ನೆಲ್ಲವನ್ನೂ ಸಹ ಆ ಮಟ್ಟದ ಒಂದು ಡೀಟೈಲ್ಡ್ ಪ್ರೋಬಿಂಗ್ ಮಾಡ್ಲಿಕ್ಕೆ ಹೋಗಲ್ಲ, ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತಾನೆ ಭಾವಿಸ್ತಾರೆ ಅವ್ರು ಪೊಲೀಸ್ನವರು. ಮತ್ತೆ ತಾವು ಹೇಳಿದಾಗೆ ಈ ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದು, ಗಾಯಾಳುಗಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳೋದು, ಇವೆಲ್ಲ ಡಿಪೆಂಡ್ಸ್ ಅಪಾನ್ ದ ಫಿಟ್ನೆಸ್ ಟು ಗಿವ್ ಸ್ಟೇಟ್ಮೆಂಟ್. ಈಗ ಅವ್ರನ್ನ ಹಾಸ್ಪಿಟಲ್ ನಲ್ಲಿ ಅವರು ಚಿಕಿತ್ಸೆ ಪಡ್ಕೋತಾ ಇದ್ದಾರೆ, ಅವರು ಮತ್ತೆ ಡಾಕ್ಟರ್ಸ್ ಕೇಳಬೇಕಾಗ್ತದೆ, ಇವ್ರು ಸ್ಟೇಟ್ಮೆಂಟ್ ಕೊಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆಯೇ ಇಲ್ವೇ, ಅವರು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶಕ್ತರಿದ್ದಾರೆಯೇ ಇಲ್ವೇ ಅಂತಕ್ಕಂಥದ್ನೆಲ್ಲ ಕೇಳಬೇಕಾಗ್ತದೆ. ಡಾಕ್ಟರ್ ಹೌದು ಅವ್ರು ಶಕ್ತರಿದ್ದಾರೆ, ಈಗ ಅವ್ರ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ಕೋಬಹುದು ಅಂತ ಮಾಡ್ತಾರೆ. ಹಾಗಾಗಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಏನಿಲ್ಲ, ಇವತ್ತೇ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಇವತ್ತೇ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ಕೋಬೇಕು ಅಂತರ ದೊಡ್ಡದಾದಂತ ಒಂದು ಕೇಸ್ ಅಲ್ಲ ಇದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕೇಸಲ್ಲಿ ಈ ಕೇಳಿ ಬಂದಿರತಕ್ಕಂತ ಹೆಸರುಗಳು ಸ್ವಲ್ಪ ಸೆಲೆಬ್ರಿಟಿ ವ್ಯಕ್ತಿಗಳಾಗಿರೋದ್ರಿಂದ ನಮ್ಗೆಲ್ಲ ಈ ಒಂದು ಪ್ರಕರಣ ಇಷ್ಟೊಂದು ಹೈಪ್ ಪಡ್ಕೋತಾ ಇರೋದು. ಹೌದು ಹೌದು ಹೌದು. ಹಾಗಾಗಿ ಅದು ಬಿಟ್ಟು ನೋಡಿದ್ರೆ, ಅದನ್ನ ಬಿಟ್ಟು ನೋಡಿದ್ರೆ, ದರ್ಶನ್ ರವರಾಗ್ಲಿ, ದೇವರಾಜ್ರವ್ರನ್ನ ಬಿಟ್ಟು ಹೊರತುಪಡಿಸಿ ಈ ಪ್ರಕರಣವನ್ನ ನೋಡಿದ್ರೆ ಇಟ್ ಕುಡ್ ಬಿ ಎ ಸ್ಮಾಲ್ ಕೇಸ್. ಹಾಗಾಗಿ ಜನ ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಉತ್ಸುಕತೆ, ಪಾತ್ರತೆಯನ್ನ ಪೊಲೀಸ್ನವ್ರು ತೋರ್ಸಕ್ಕಂತ ಅವಶ್ಯಕತೆ ಇಲ್ಲ. ಬಟ್ ಸರ್ ಇಲ್ಲಿ ನೋಡೋದಾದ್ರೆ ಈಗ ಎಲ್ಲವೂ ಕೂಡ ಸಹಜವಾಗಿ ಆಗಿದ್ರೆ, ಈಗ ಆಕ್ಸಿಡೆಂಟ್ ಆಯ್ತು, ಸಡನ್ ಆಗಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾರ್ಮಲ್ ಪ್ರೊಸೀಜರ್ ಏನಿದೆ ಆ ಪ್ರಕಾರ ಹೋಗಿದ್ರೆ ಬಹುಶಃ ಇಷ್ಟೊಂದು ಹೈ ಪಡ್ಕೊಳ್ತಾ ಇರ್ಲಿಲ್ವೇನೋ, ಇಷ್ಟೊಂದು ಅನುಮಾನ ವ್ಯಕ್ತ ಆಗ್ತಿರ್ಲಿಲ್ವೇನೋ. ಬಟ್ ಆಕ್ಸಿಡೆಂಟ್ ಆದಾಗ ಕಾರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ, ಅದು ತೋಟದ ಮನೆಯಲ್ಲಿ ಆ ಕಾರನ್ನ ಮುಚ್ಚಿಡೋ ಪ್ರಯತ್ನ ಆಗುತ್ತೆ, ಇನ್ಶೂರೆನ್ಸ್ ಕೂಡ ನಮಗ್ ಬೇಡ, ನಾವು ಅದನ್ನ ಕ್ಲೇಮ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳ್ತಾರೆ, ಪೊಲೀಸ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲ್ಲ. ಸೊ ಈ ಒಂದು ಬಿಹೇವಿಯರ್ ಏನಿದೆ, ಇದರಿಂದ ಮತ್ತಷ್ಟು ಅನುಮಾನ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ, ಈ ಸೆಲೆಬ್ರಿಟಿಗಳು ದೊಡ್ಡವರು ಹಲವಾರು ವಿಷಯಗಳನ್ನ ಬಹಳ ಡೀಟೈಲ್ ಆದಂತ ಪ್ರೋಬ್ ಒಳಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಕೌಂಟರ್ ಪ್ರೊಡಕ್ಟಿವಿಟಿ ಅಷ್ಟೇ ಇರುತ್ತೆ ಅದ್ರಲ್ಲಿ. ದಿನ ಬೆಳಗ್ಗೆ ಆದ್ರೆ ಆನ್ಸರ್ಗಳು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗಳು ಹೋಗೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡ್ತಕ್ಕಂಥದ್ದು, ಅವುಗಳೆಲ್ಲ ಬಹಳ ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಟೈಮ್ ಡಿಮ್ಯಾಂಡಿಂಗ್ ವಿಷಯಗಳು. ಮತ್ತೆ ಪ್ರತಿ ಸಲ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಥವಾ ಇನ್ಕ್ವೈರಿ ಇನ್ವೆಸ್ಟಿಗೇಷನ್ಗೆ ಅಂತ ಹೋದಾಗ ಅವ್ರನ್ನ ಮಾಧ್ಯಮಗಳು ಹಿಂಬಾಲಿಸ್ತವೆ. ಹೀಗಾಗಿ ಬಹಳಷ್ಟು ಕೇಸ್ಗಳಲ್ಲಿ ಬೇಡ ಬಿಡ್ರಿ, ಸುಮ್ನೆ ಯಾಕೆ ಇವೆಲ್ಲ ಅಂತ ಹೇಳಿ ಕೆಲವು ಈ ತ್ಯಾಗ ಮನೋಭಾವನೆಗಳನ್ನ ಇಟ್ಕೊಳ್ತಕ್ಕಂತ ಒಂದು ಇವುಗಳನ್ನ ನಾವು ನೋಡ್ತೀವಿ ಸೆಲೆಬ್ರಿಟಿಗಳ ವಿಚಾರದಲ್ಲಿ. ಅವರೇ ಅದನ್ನ ದೊಡ್ಡದ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇದರಲ್ಲಿ ಆ ತರದ ಡೀಟೈಲ್ಡ್ ಪ್ರೋಬ್ ನಾವು ನೀವು ಸಾಮಾನ್ಯ ನಾಗರಿಕರಿಗೆ ಏನಾದ್ರು ಆದಾಗ ನಾವು ಅದನ್ನ ಉತ್ತುಂಗಕ್ಕೆ ತಗೊಂಡು ಹೋಗ್ತೀವಿ. ಈ ಕೆಲವರು ಅದನ್ನ ಇಷ್ಟಪಡಲ್ಲ ಅಷ್ಟೇ. ದಟ್ ಇಸ್ ದ ರೀಸನ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.